ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾ ಇರೋದು ಗೋಬಿ ಮಂಚೂರಿ ಹೇಗೆ ಮಾಡೋದು ನೋಡೋಣ. ಈ ತರ ಪಾತ್ರೆ ತಗೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಗರಂ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಗೋಬಿ ಅನ್ನೋದು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನೋಡಿ ಈ ತರ ಕುದಿ ಬಂದಿದೆ. ಇದನ್ನು ಇನ್ನೊಂದು ಪಾತ್ರೆ ತಕೊಂಡಿದ್ದೀನಿ. ಈಗ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಾರ್ನ್ ಫ್ಲವರ್ ಮತ್ತೆ ಮೈದಾ ಹಿಟ್ಟು ಹಾಕಿ ಹಿಟ್ಟನ್ನು ಎಲ್ಲಾನು 4 ಚಮಚ ತಗೊಂಡಿದ್ದೀನಿ. ಖಾರನ ತಗೊಂಡಿದ್ದೀನಿ 2 ಚಮಚ, ಅರಿಶಿನ ತಗೊಂಡಿದ್ದೀನಿ ಅರ್ಧ ಚಮಚ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ 1 ಚಮಚ, ಹಾಗೇನೆ ಮಸಾಲೆ ತಗೊಂಡಿದ್ದೀನಿ ಅರ್ಧ ಚಮಚ, ಉಪ್ಪನ್ನು ತಗೊಂಡಿದ್ದೀನಿ 2 ಚಮಚ ಹಾಕ್ಬಿಟ್ಟು ಕಲ್ಸ್ಕೊಂಡ್ಬಿಡ್ತೀನಿ. ಸೋಯಾ ಸಾಸ್ ಮತ್ತೆ ಟೊಮೆಟೊ ಸಾಸ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರ ಆಗ್ಬೇಕು ನೋಡಿ. ಈಗ ಒಂದು ಪಾತ್ರೆ ಇಟ್ಟು ಎಣ್ಣೆಯನ್ನು ಗರಂ ಮಾಡಿದ್ದೀನಿ. ಅದರಲ್ಲಿ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ಬಬಲ್ಸ್ ಅನ್ನೋದು ಕಡಿಮೆ ಆಗಿದ ತಕ್ಷಣ ತೆಕ್ಕೊಂಡ್ಬಿಡ್ಬೇಕು ಅದನ್ನ. ಈಗ ಒಂದು ಪಾತ್ರೆ ತಕೊಳ್ಳೋಣ. ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಗರಂ ಆಗಿದ ತಕ್ಷಣ ಬೆಳ್ಳುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಅನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಸೋಯಾ ಸಾಸ್ ಟೊಮೆಟೊ ಸಾಸ್ ಹಾಕೊಂಡು ಕಲ್ಸ್ಕೊಂಡ್ಬಿಟ್ಟು ಖಾರ ಮತ್ತೆ ಗರಂ ಮಸಾಲ ಉಪ್ಪು ಹಾಕಿಬಿಟ್ಟು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಕಾರ್ನ್ ಫ್ಲವರ್ ಕಲಸಿದ ನೀರನ್ನು ಹಾಕೊಂಡ್ಬಿಟ್ಟು ಗಟ್ಟಿ ಮಾಡ್ಕೊಂಡ್ಬಿಟ್ಟು ಈ ತರ ಎಲ್ಲ ಗೋಬಿಯನ್ನು ಸೇರಿಸ್ಬಿಟ್ಟು ಸರ್ವ್